ನ್ಯೂಸ್ ಕಾರ್ಡ್ ಕನ್ನಡಕ್ಕೆ ಸ್ವಾಗತ. ಇತ್ತೀಚಿನ ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಚಂದಾದಾರರಾಗಿ. ಬ್ರಹ್ಮಪುತ್ರ ಇದು ಏಷ್ಯಾದಲ್ಲೇ ಅತ್ಯಂತ ಶಕ್ತಿಶಾಲಿ ನದಿಗಳಲ್ಲಿ ಒಂದು. ಆದರೆ ಈ ನದಿಯ ಹರಿವು ಕೇವಲ ನೀರನ್ನಷ್ಟೇ ಅಲ್ಲ, ಒಂದು ಇಡೀ ಭಾಗದ ರಾಜಕೀಯವನ್ನೇ ಹಿಡಿದಿಟ್ಟಿದೆ. ಇದು ಬರೀ ನೀರಿನ ಕತೆ ಅಲ್ಲ, ಇದು ಅಧಿಕಾರ, ಭಯ ಮತ್ತು ಕೊನೆಗೆ ಸತ್ಯವನ್ನು ಹುಡುಕುವ ಒಂದು ಕತೆ. ನೋಡಿ, ಈ ಸಂಘರ್ಷದ ಮಧ್ಯದಲ್ಲಿ 3 ದೇಶಗಳಿವೆ: ಭಾರತ, ಪಾಕಿಸ್ತಾನ ಮತ್ತು ಚೀನಾ. ಇವರೆಲ್ಲ ಹಂಚಿಕೊಂಡಿರೋ ಈ ನೀರಿನ ಸಂಪನ್ಮೂಲ ಇದೆಯಲ್ಲ, ಇದು ಇವತ್ತು ಕೇವಲ ಒಂದು ಗಡಿ ವಿವಾದವಾಗಿ ಉಳಿದಿಲ್ಲ. ಇದು ಈ ಇಡೀ ಪ್ರದೇಶದ ಭವಿಷ್ಯವನ್ನೇ ಬರೆಯಬಲ್ಲ ಒಂದು ದೊಡ್ಡ ಅಸ್ತ್ರವಾಗಿ ಬದಲಾಗಿದೆ. ಹಾಗಿದ್ರೆ ಈ ನೀರಿನ ಮೇಲಿನ ಒತ್ತಡ ಶುರುವಾಗಿದ್ದು ಹೇಗೆ? ಈ ಎಲ್ಲ ಭಯ, ಈ ಎಲ್ಲ ಚರ್ಚೆಗೆ ಕಾರಣವಾದ ಆ ಮೂಲ ಬೆದರಿಕೆ ಯಾವುದು? ಬನ್ನಿ, ಇದರ ಹಿಂದಿರೋ ರಾಜಕೀಯ ತಂತ್ರಗಾರಿಕೆ ಏನು ಅಂತ ಮೊದಲು ಅರ್ಥ ಮಾಡ್ಕೊಳ್ಳೋಣ. ಈ ಹೇಳಿಕೆ ಕೇಳೋಕೆ ತುಂಬಾನೇ ಸರಳವಾಗಿ ಕಾಣಬಹುದು ಅಲ್ವಾ? ಆದರೆ ಇದರ ಹಿಂದೆ ಒಂದು ಚಾಣಾಕ್ಷ ತಂತ್ರ ಅಡಗಿದೆ. ಪಾಕಿಸ್ತಾನದಿಂದ ಶುರುವಾದ ಈ ಒತ್ತಡದ ತಂತ್ರಕ್ಕೆ ಚೀನಾ ಕೂಡ ದನಿಗೂಡಿಸುತ್ತೆ. ಇದರ ಗುರಿ ತುಂಬಾನೇ ಸ್ಪಷ್ಟ: ಭಾರತವನ್ನ 2 ಕಡೆಯಿಂದಲೂ ಕಟ್ಟಿ ಹಾಕೋದು. ಇಲ್ಲಿ ಒಂದು ರೀತಿ 2 ಮುಖದ ಆಟ ನಡೀತಿದೆ. ಒಂದು ಕಡೆ ಪಾಕಿಸ್ತಾನ ಸಿಂಧೂ ನದಿ ಬಗ್ಗೆ ದೂರುತ್ತೆ, ಇನ್ನೊಂದು ಕಡೆ ಚೀನಾ ಬ್ರಹ್ಮಪುತ್ರವನ್ನಿಟ್ಕೊಂಡು ಬೆದರಿಕೆ ಹಾಕತ್ತೆ. ಹಾಗಿದ್ರೆ ಈ ಬೆದರಿಕೆಗಳ ಹಿಂದಿರೋ ನಿಜವಾದ ಸತ್ಯವಾದರೂ ಏನು? ಸರಿ, ಈಗ ರಾಜಕೀಯದ ಮಾತುಗಳನ್ನು ಸ್ವಲ್ಪ ಬದಿಗಿಡೋಣ. ಬನ್ನಿ, ವಿಜ್ಞಾನದ ಕಡೆಗೆ ನಮ್ಮ ಗಮನ ಹರಿಸೋಣ. ಈ ಬೆದರಿಕೆಯ ಹಿಂದಿರೋ ಕಟ್ಟುಕಥೆಯನ್ನ ಭೌಗೋಳಿಕ ಸತ್ಯಗಳ ಮೂಲಕ ಬೇರ್ಪಡಿಸೋಣ. ಆ ನದಿ ನಿಜವಾಗಲೂ ಏನು ಹೇಳುತ್ತೆ? ಇದುವೇ ಈ ಇಡೀ ವಿಶ್ಲೇಷಣೆಯ ಕೇಂದ್ರ ಪ್ರಶ್ನೆ. ಚೀನಾ ನಿಜವಾಗಿಯೂ ಬ್ರಹ್ಮಪುತ್ರವನ್ನು ಎಷ್ಟು ನಿಯಂತ್ರಿಸುತ್ತೆ? ಬನ್ನಿ, ಅಂಕಿಅಂಶಗಳು ಏನು ಹೇಳ್ತಾವ ಅಂತ ನೋಡೇ ಬಿಡೋಣ. ಇಲ್ಲೊಂದು ಅಚ್ಚರಿಯ ಸತ್ಯವಿದೆ. ಬ್ರಹ್ಮಪುತ್ರದ ಒಟ್ಟು ನೀರಿನಲ್ಲಿ ಚೀನಾದಿಂದ ಬರೋದು ಕೇವಲ 35% ಅಷ್ಟೇ. ಉಳಿದ 65% ಅಂದರೆ ಬಹುಪಾಲು ನೀರು ಭಾರತದ ಗಡಿಯೊಳಗೆ ಮಳೆ ಮತ್ತು ಉಪನದಿಗಳಿಂದಾನೇ ಸೇರುತ್ತೆ. ಇದರ ಅರ್ಥ ಏನು ಗೊತ್ತಾ? ನದಿಯ ನಿಜವಾದ ಶಕ್ತಿ ಇರೋದೇ ಭಾರತದ ನೆಲದಲ್ಲಿ. ನೋಡಿ, ಬ್ರಹ್ಮಪುತ್ರ ನದಿ ಟಿಬೆಟ್ನಲ್ಲಿ ಯಾರ್ಲುಂಗ್ ಟ್ಯಾಂಗ್ಪೋ ಅನ್ನೋ ಹೆಸರಿನಿಂದ ಹುಟ್ಟುತ್ತೆ. ಅಲ್ಲಿದು ತುಂಬಾನೇ ಶಾಂತವಾಗಿ, ನಿಧಾನವಾಗಿ ಹರಿಯುವ ನದಿ. ಆದರೆ ಭಾರತಕ್ಕೆ ಪ್ರವೇಶಿಸಿದ ನಂತರ ಇದರ ರೂಪವೇ ಸಂಪೂರ್ಣವಾಗಿ ಬದಲಾಗುತ್ತೆ. ಚೀನಾದಿಂದ ಅರುಣಾಚಲ ಪ್ರದೇಶಕ್ಕೆ ನುಗ್ಗುವಾಗ ನದಿಯ ನೀರಿನ ಹರಿವು ಪ್ರತಿ ಸೆಕೆಂಡಿಗೆ ಸುಮಾರು 3000 ಘನ ಮೀಟರ್ ಇರುತ್ತೆ. ಆದರೆ ಅಸ್ಸಾಂ ತಲುಪುವಷ್ಟರಲ್ಲಿ ಏನಾಗುತ್ತೆ ಗೊತ್ತಾ? ಇದರ ಹರಿವು ಸುಮಾರು 7 ಪಟ್ಟು ಹೆಚ್ಚಾಗಿ ಪ್ರತಿ ಸೆಕೆಂಡಿಗೆ 20,000 ಘನಮೀಟರ್ಗೆ ಜಿಗಿಯುತ್ತೆ. ಅಬ್ಬಾ! ಈ ಅಗಾಧ ಶಕ್ತಿಗೆ ಕಾರಣ ಭಾರತದೊಳಗಿನ ಉಪನದಿಗಳು ಮತ್ತು ಮಳೆ. ಇಲ್ಲಿ ಚೀನಾದ ನಿಯಂತ್ರಣ ಬಹುತೇಕ ಶೂನ್ಯ. ಹಾಗಾದ್ರೆ ಸತ್ಯ ಹೀಗಿರುವಾಗ ಚೀನಾ ಯಾಕೆ ಈ ಥರದ ಬೆದರಿಕೆಗಳನ್ನು ಹಾಕುತ್ತೆ? ನೀರಿನ ಮೇಲೆ ನಿಜವಾದ ಹಿಡಿತ ಇಲ್ಲ ಅಂದಮೇಲೆ ಈ ಆಟದ ಹಿಂದಿರೋ ಅವರ ನಿಜವಾದ ಕಾರ್ಯತಂತ್ರವಾದ್ರೂ ಏನು? ಚೀನಾನು ನದಿಯ ತಿರುವಿನಲ್ಲಿ ಕಟ್ಟಿರುವ ಆ ಬೃಹತ್ ಅಣೆಕಟ್ಟಿನ ಉದ್ದೇಶ ನೀರನ್ನ ಕಂಟ್ರೋಲ್ ಮಾಡೋದಕ್ಕಿಂತ ಹೆಚ್ಚಾಗಿ ಭಾರತದ ಮನಸ್ಸಲ್ಲಿ ಒಂದು ನಿರಂತರ ಭಯವನ್ನ ಸೃಷ್ಟಿ ಮಾಡೋದಾಗಿದೆ. ಇದು ಒಂದು ರೀತಿ ಸೈಕಲಾಜಿಕಲ್ ವಾರ್. ಬ್ರಹ್ಮಪುತ್ರ ಭಾರತಕ್ಕೆ ಕೇವಲ ಒಂದು ನದಿ ಅಲ್ಲ, ಅದು ಈಶಾನ್ಯ ಭಾರತದ ಜೀವನಾಡಿ. ಕೃಷಿಯಿಂದ ಹಿಡಿದು ಆರ್ಥಿಕತೆವರೆಗೆ ಪ್ರತಿಯೊಂದು ಈ ನದಿಯನ್ನೇ ಅವಲಂಬಿಸಿದೆ. ಭಾರತದ ಈ ಸೂಕ್ಷ್ಮತೆಯನ್ನು ಅರಿತೇ ಚೀನಾ ತನ್ನ ಮಾನಸಿಕ ಬೆದರಿಕೆಯ ಅಸ್ತ್ರವನ್ನ ಬಳಸ್ತಿದೆ. ಇದೊಂದು ತುಂಬಾನೇ ಕುತೂಹಲಕಾರಿ ಪ್ರಶ್ನೆ. ಒಂದು ವೇಳೆ ಚೀನಾ ನಿಜವಾಗ್ಲೂ ನೀರನ್ನ ನಿಲ್ಲಿಸಿದ್ರೆ ಏನಾಗ್ಬೋದು? ಉತ್ತರ ಕೇಳಿದ್ರೆ ನೀವು ಆಶ್ಚರ್ಯಪಡ್ತೀರಾ. ಇದೇ ನೋಡಿ ವಿಪರ್ಯಾಸ. ಚೀನಾದ ಬೆದರಿಕೆಯೇ ಕೆಲವು ಸಂದರ್ಭಗಳಲ್ಲಿ ಭಾರತಕ್ಕೆ ವರದಾನವಾಗಬಹುದು. ಪ್ರತಿ ವರ್ಷ ಅಸ್ಸಾಂನಲ್ಲಿ ಭೀಕರ ಪ್ರವಾಹ ಬರುತ್ತೆ. ಒಂದು ವೇಳೆ ಚೀನಾ ನೀರನ್ನು ತಡೆಹಿಡಿದರೆ ಪ್ರವಾಹದ ತೀವ್ರತೆ ಕಡಿಮೆಯಾಗೋ ಸಾಧ್ಯತೆಯೂ ಇದೆ. ಸರಿ, ಈಗ ಅಂತಿಮ ಭಾಗಕ್ಕೆ ಬರೋಣ. ಈ ಮಾನಸಿಕ ಯುದ್ಧಕ್ಕೆ ಭಾರತ ಹೇಗೆ ಉತ್ತರ ಕೊಡ್ತಿದೆ? ಅದರ ಕಾರ್ಯತಂತ್ರ ಮತ್ತು ಸಿದ್ಧತೆಗಳೇನು? ಭಾರತ ಕೇವಲ ಮಾತಲ್ಲೇ ಉತ್ತರ ಕೊಡ್ತಿಲ್ಲ, ಬದಲಿಗೆ ನೆಲದ ಮೇಲೆ ಕೆಲಸ ಮಾಡಿ ತೋರಿಸ್ತಿದೆ. ದೊಡ್ಡ ದೊಡ್ಡ ಅಣೆಕಟ್ಟುಗಳು, ಸಂಪರ್ಕಕ್ಕಾಗಿ ಹೊಸ ಸುರಂಗಗಳು ಮತ್ತು ನೀರಿನ ಹರಿವನ್ನ ನಿರಂತರವಾಗಿ ಮೇಲ್ವಿಚಾರಣೆ ಮಾಡುವಂಥ ಕ್ರಮಗಳ ಮೂಲಕ ಭಾರತ ಚೀನಾದ ಈ ಬ್ಲ್ಯಾಕ್ಮೇಲ್ ತಂತ್ರವನ್ನ ನಿಷ್ಕ್ರಿಯಗೊಳಿಸುತ್ತಿದೆ. ಆದರೆ ಚೀನಾ ಕೂಡ ತನ್ನದೇ ಆದ ಒಂದು ದೊಡ್ಡ ಸವಾಲನ್ನೇ ಎದುರಿಸ್ತಿದೆ. ಟಿಬೆಟ್ ಇದೆಯಲ್ಲ, ಅದು ಅಸ್ಥಿರವಾದ ಭೂಕಂಪನ ವಲಯ. ಇಲ್ಲಿ ದೊಡ್ಡ ದೊಡ್ಡ ಡ್ಯಾಮ್ಗಳನ್ನ ಕಟ್ಟೋದು ಚೀನಾಗೆ ಆತ್ಮಹತ್ಯೆ ಮಾಡಿಕೊಂಡ ಹಾಗೆ. ಅಕಸ್ಮಾತ್ ಅಣೆಕಟ್ಟು ಒಡೆದರೆ ಅದರ ಪರಿಣಾಮ ಚೀನಾಕ್ಕೂ ವಿನಾಶಕಾರಿಯಾಗಿರುತ್ತೆ. ಈ ಒಂದು ಕೋಷ್ಟಕ ಇಡೀ ಆಟವನ್ನೇ ಸಂಕ್ಷಿಪ್ತಗೊಳಿಸುತ್ತೆ.
ಭಾರತ ಕಾರ್ಯತಂತ್ರದ ಅಭಿವೃದ್ಧಿಯತ್ತ ಗಮನ ಹರಿಸಿದ್ರೆ ಚೀನಾ ಮಾನಸಿಕ ಒತ್ತಡದ ಜೊತೆಗೆ ತನ್ನದೇ ಭೌಗೋಳಿಕ ಅಸ್ಥಿರತೆಯೊಂದಿಗೆ ಹೋರಾಡ್ತಿದೆ. ಇನ್ನು ಪಾಕಿಸ್ತಾನ ನೀರಿನ ಕೊರತೆ ಮತ್ತು ಅವಲಂಬನೆಯಿಂದ ದುರ್ಬಲವಾಗಿದೆ. ಪ್ರತಿಯೊಂದು ದೇಶಕ್ಕೂ ತನ್ನದೇ ಆದ ಮಿತಿಗಳಿವೆ. ಅಂತಿಮವಾಗಿ ಈ ಪ್ರಶ್ನೆಯೊಂದಿಗೆ ಈ ವಿಶ್ಲೇಷಣೆಯನ್ನು ಮುಗಿಸೋಣ. ಡೇಟಾ ಮತ್ತು ಸಿದ್ಧತೆ ಒಂದು ಭೌಗೋಳಿಕ ರಾಜಕೀಯ ಬೆದರಿಕೆಯ ಗ್ರಹಿಕೆಯನ್ನೇ ಹೇಗೆ ಬದಲಾಯಿಸಬಹುದು ಅನ್ನೋದರ ಬಗ್ಗೆ ಯೋಚನೆ ಮಾಡಿ. ಬಹುಶಃ ಭಯದ ರಾಜಕೀಯದ ಕಾಲ ಮುಗಿದು ಈಗ ಸತ್ಯ ಮತ್ತು ಸಿದ್ಧತೆಯ ಯುಗ ಶುರುವಾಗಿದೆ.